ನಮಸ್ಕಾರ. ನವರಾತ್ರಿ ನವದುರ್ಗೆಯರು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭವ್ಯ ಶ್ರೀವತ್ಸ. ನವರಾತ್ರಿ ನವದುರ್ಗೆಯರ ಹಬ್ಬ, ನವ ಬಣ್ಣಗಳ ಹಬ್ಬ. ದುಷ್ಟ ಸಂಹಾರಕ್ಕಾಗಿ, ಶಿಷ್ಟ ರಕ್ಷಣೆಗಾಗಿ ಜಗನ್ಮಾತೆಯು ದುರ್ಗೆಯ ಅವತಾರವನ್ನು ತಾಳಿ ರಾಕ್ಷಸರನ್ನ ಸಂಹರಿಸಿದ ಪ್ರತೀಕ ಈ ಶರವನ್ನವರಾತ್ರಿ. ನಮ್ಮ ಸನಾತನ ಧರ್ಮದಲ್ಲಿ ಈ ನವರಾತ್ರಿಯ ಮಹತ್ವ ಏನು, ಯಾಕಿಷ್ಟು ನವರಾತ್ರಿಗೆ ಮಹತ್ವವನ್ನು ಕೊಟ್ಟಿದ್ದಾರೆ, ಈ ನವರಾತ್ರಿಯನ್ನು ನಾವು ಹೇಗೆ ಆಚರಣೆಯನ್ನು ಮಾಡಿದರೆ ದುರ್ಗಾ ಮಾತೆಗೆ ಸಂತೃಪ್ತಿಯನ್ನು ಪಡಿಸಬಹುದು, ಹಾಗೆ ನವ ಬಣ್ಣಗಳ ಅರ್ಥ ಏನು, ನವ ಬಣ್ಣಗಳನ್ನು ನಾವು ನವರಾತ್ರಿಯಲ್ಲಿ ಯಾಕೆ ಬಳಸಬೇಕು, ಹಾಗೆ ಪ್ರತಿದಿನ ನವರಾತ್ರಿಯಲ್ಲಿ ಯಾವ ದೇವಿಯನ್ನು ಹೇಗೆ ಪೂಜೆ ಮಾಡಬೇಕು, ಯಾವ ನೈವೇದ್ಯವನ್ನು ಇಡಬೇಕು, ಇದೆಲ್ಲವನ್ನು ನಾವು ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತಾ ಇದ್ದೇವೆ. ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿಗಳು, ಆನಂದ ಸಿದ್ಧಿಪೀಠಂನ ಸಿಇಒ ಆಗಿರುವಂತಹ ಆನಂದ ಗುರೂಜಿಯವರ ಪುತ್ರರಾಗಿರುವಂತಹ ಶ್ರೀನಿವಾಸ ಶರ್ಮಾ ಗುರುಗಳು. ಗುರುಗಳೇ ನಮಸ್ಕಾರ. ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಅಮ್ಮ ನಮಸ್ತೆ. ತಮಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು. ನಮಗೆ ನವರಾತ್ರಿ ಹಬ್ಬದ ಶುಭಾಶಯಗಳು ಗುರುಗಳೇ. ತಮಗೆ ಮತ್ತು ನಮ್ಮ ಗ್ಯಾರಂಟಿ ನ್ಯೂಸ್ನ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರಿಗೂ ಕೂಡ ಮತ್ತು ಇಲ್ಲಿನ ಸಿಬ್ಬಂದಿ ವರ್ಗ ಪ್ರತಿಯೊಬ್ಬರಿಗೂ ಕೂಡ ನವರಾತ್ರಿ ದಸರಾ ಹಬ್ಬದ ಶುಭಾಶಯಗಳನ್ನು ನಾನು ತಿಳಿಸ್ತಾ ಇದ್ದೇನೆ. ಮೊದಲಿಗೆ ಗುರುಗಳೇ, ನವರಾತ್ರಿ ನವದುರ್ಗೆಯರು. ನವರಾತ್ರಿ ಅಂದ್ರೇನೆ ಎಲ್ಲ ಹೆಣ್ಮಕ್ಳಿಗೂ, ನಮ್ಮ ಭಾರತದಲ್ಲಿ ಹೆಣ್ಮಕ್ಳು ಮಾತ್ರ ಅಲ್ಲ, ಪ್ರತಿಯೊಬ್ಬರೂ ಕೂಡ ಬಹಳ ಭಕ್ತಿಯಿಂದ ಆಚರಿಸುವಂತಹ ಹಬ್ಬ ನವರಾತ್ರಿ. ಪ್ರತಿಯೊಬ್ಬರೂ ಸಹ ಮಾತೆ ಜಗನ್ಮಾತೆಯ ಭಕ್ತರಾಗಿರ್ತಾರೆ. ಇವರು ಬಹಳ ವಿಶೇಷವಾಗಿ ನವರಾತ್ರಿಯನ್ನು ನಮ್ಮ ಭಾರತದಲ್ಲಿ ನಾವುಗಳೆಲ್ಲ ಆಚರಣೆ ಮಾಡ್ತೀವಿ. ಈ ನವರಾತ್ರಿ ನಮ್ಮ ಸನಾತನ ಧರ್ಮದಿಂದನೂ ಬಹಳ ಒಂದು ಪ್ರಾಮುಖ್ಯತೆಯನ್ನು ಕೊಟ್ಟು ಬಂದಿದ್ದೀವಿ. ಈ ನವರಾತ್ರಿಯಲ್ಲಿ ನವದುರ್ಗೆಯರನ್ನು ನಾವು ಯಾಕೆ ಆಚರಣೆ ಮಾಡಬೇಕು, ಈ ನವರಾತ್ರಿ ಶರವನ್ನವರಾತ್ರಿ ಹೇಗೆ ಶುರುವಾಯಿತು ನಮ್ಮ ದೇಶದಲ್ಲಿ, ಈ ನವರಾತ್ರಿ ಆಚರಣೆ ಹೇಗೆ ಗುರುಗಳೇ? ಖಂಡಿತ ಪ್ರತಿಯೊಂದನ್ನು ಕೂಡ ಅರ್ಥಗರ್ಭಿತವಾಗಿ ಸವಿಸ್ತಾರವಾಗಿ ನನಗೆ ತಿಳಿದಿರತಕ್ಕಂಥ ಜ್ಞಾನದ ಮುಖಾಂತರ ಎಲ್ರಿಗೂ ಕೂಡ ವಿಚಾರಗಳನ್ನು ನಾನು ಮುಂದಿಡ್ತಾ ಇದ್ದೇನೆ. ವಿಚಾರಗಳನ್ನು ಮುಂದಿಡೋದ್ರಲ್ಲಿ ಏನಾದರೂ ಲೋಪದೋಷವಾದಲ್ಲಿ ಕ್ಷಮೆಯನ್ನು ಯಾಚಿಸ್ತಾ ನಮ್ಮ ಈ ಕಾರ್ಯಕ್ರಮವನ್ನು ಪ್ರಾರಂಭವನ್ನು ಮಾಡ್ತಾ ಇದ್ದೇನೆ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತು. ಜಗತ ಪಿತರಂ ವಂದೇ ಪಾರ್ವತಿ ಪರಮೇಶ್ವರೋ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿರವರ ಪಾದರವಿಂದಗಳಿಗೆ ನಮಸ್ಕರಿಸ್ತಾ ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ನನ್ನ ಅಜ್ಜಿ ತಾತಾರವರನ್ನು ಮನಸ್ಸಿನಲ್ಲಿಯೇ ಸ್ಮರಿಸ್ತಾ ತಾಯಿ ಚಾಮುಂಡೇಶ್ವರಿಯ ವಿಶೇಷವಾಗಿರ್ತಕ್ಕಂಥ ಕೃಪಾ ಆಶೀರ್ವಾದವನ್ನು ಪಡ್ಕೊಳ್ತಾ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭವನ್ನು ಮಾಡೋಣ. ತಾಯಿ ತಾವು ಕೇಳಿದ್ರೆ ನವರಾತ್ರಿ ಏನು, ನವರಾತ್ರಿಯ ಮಹತ್ವ? ಅಮ್ಮ, ನವರಾತ್ರಿ ಅಂತೋದಾದರೆ 9 ರಾತ್ರಿಗಳು ಮತ್ತು ದೇವಿಯ 9 ವಿಶೇಷವಾಗಿರ್ತಕ್ಕಂಥ ರೂಪಗಳು. ಆ ತಾಯಿ ಯಾತಕ್ಕೋಸ್ಕರ ಜನನ ಆಯಿತು, ಆ ರೂಪಕ್ಕಿರ್ತಕ್ಕಂಥ ವೈಶಿಷ್ಟ್ಯತೆಗಳೇನು, ನವರಾತ್ರಿಗೂ ಮತ್ತು ನಮ್ಮ ಧರ್ಮ ಸಂಸ್ಕೃತಿ ಸಂಪ್ರದಾಯಕ್ಕೂ ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಾವು ಯಾತಕ್ಕೋಸ್ಕರ ನವರಾತ್ರಿಯನ್ನು ಆಚರಣೆಯನ್ನು ಮಾಡ್ತಾ ಇದ್ದೇವೆ ಎಂಬತಕ್ಕಂಥದ್ದು ವಿಚಾರ. ಇದು ಬಹಳ ಅರ್ಥಗರ್ಭಿತವಾಗಿರ್ತಕ್ಕಂಥದ್ದು. ಇಲ್ಲಿ ಯಾವುದೇ ರೀತಿ ಹುಟ್ಟಿಸಿ ಸೃಷ್ಟಿಸಿ ಹೇಳ್ತಾ ಇರ್ತಕ್ಕಂಥದ್ದಲ್ಲ, ಎಲ್ಲವೂ ಕೂಡ ಪೂರ್ವ ಗ್ರಂಥ ಆಧಾರಿತ ಪ್ರಕಾರ ಹೇಳ್ತಾ ಇರ್ತಕ್ಕಂಥದ್ದೇ. ತಾವು ಕೇಳಿದ ಹಾಗೆ ನವರಾತ್ರಿ ಅಂದರೆ ಏನು? 9 ದಿನಗಳು ಕೂಡ ತಾಯಿಯ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಪೂಜಾನುಷ್ಠಾನ. ಜೊತೆಗೆ ರಾಕ್ಷಸರ ಅಟ್ಟಹಾಸ ಆಗಿಂದಾಗ ಜಾಸ್ತಿ ಆಗ್ತಾನೆ ಇರುತ್ತೆ. ದೇವಾನುದೇವತೆಗಳಿಗೂ ಕೂಡ ತಪ್ಪಿದ್ದಲ್ಲ ಈ ಒಂದು ರಾಕ್ಷಸರ ಕಾಟ. ಅಂಥದ್ರಲ್ಲಿ ನಾವಿಲ್ಲಿ ರಾಕ್ಷಸ ಎಂಬತಕ್ಕಂಥ ಒಂದು ಪದವನ್ನು ಬಳಕೆ ಮಾಡೋದಾದರೆ, ಅದರಲ್ಲೂ ಇತ್ತೀಚಿನ ದಿನಮಾನಗಳ ಪರಿಸ್ಥಿತಿನಲ್ಲಿ ನಾವು ಅದನ್ನು ಬಳಸೋದಾದರೆ ಅದು ಎಲ್ಲೋ ಒಂದು ಕಡೆ ಬೇರೆ ಅರ್ಥ ಸೂಚಿಸುತ್ತೆ. ಇಲ್ಲಿ ಶತ್ರುತ್ವ ಎಂಬತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೋದು. ಏನೇ ಒಂದು ಕೆಲಸ ಮಾಡಬೇಕಾದ್ರೆ, ಯಾವುದೇ ಒಂದು ವಿಚಾರವಾಗಿ ನಾವು ಮುಂದುವರಿಬೇಕಾದ್ರೆ ಸಮಸ್ಯೆಗಳು ಎದುರಾಗುತ್ತೆ. ಯಾರೋ ಒಬ್ಬರು ಏನೋ ಸಮಸ್ಯೆ ಮಾಡ್ತಾರೆ, ಅವರ ಆಲೋಚನೆಗಳು ಬೇರೆ ಇರ್ತವೆ. ಅದೆಲ್ಲವನ್ನು ಕೂಡ ದೂರ ಮಾಡ್ಕೊಳ್ಬೇಕು. ಆ ದೂರ ಮಾಡ್ಕೊಳ್ಳಿಕ್ಕೆ ನಾವು ಯಾವ ರೀತಿ ನಮ್ಮನ್ನು ನಾವು ಸಿದ್ಧಿ ಮಾಡ್ಕೊಳ್ಬೋದು ಎಂಬತಕ್ಕಂಥದ್ರ ಬಗ್ಗೆನೂ ಕೂಡ ಈ ನವರಾತ್ರಿಯಲ್ಲಿ ನಾವು ತಿಳ್ಕೊಳ್ಬೋದು. ನವರಾತ್ರಿ ಅಂತಂದರೆ ತಾಯಿ ಆ ಕಾಲಘಟ್ಟದಲ್ಲಿ ಆ ಸಮಯಕ್ಕೆ ಎದುರಾಗ್ತಾ ಇರತಕ್ಕಂಥ ಸಮಸ್ಯೆಗಳನ್ನು ಯಾವ ರೀತಿ ದೂರ ಮಾಡ್ತಾಯಿದ್ರು,
ದೂರ ಮಾಡಬೇಕಾದ್ರೆ ಆ ತಾಯಿ ತಾಳ್ತಾ ಇದ್ದಿರ್ತಕ್ಕಂಥ ಆ ಒಂದು ಅವತಾರಗಳು ಇದೆಲ್ಲವನ್ನು ಕೂಡ ಬಹಳ ಸವಿಸ್ತಾರವಾಗಿ ಆಕೆಯ ರೂಪ, ಲಾವಣ್ಯ, ಆಕೆಯ ಹಾವ ಭಾವ, ಯಾವ ರೀತಿ ಆಕೆ ತಾನು ಮಾಡ್ತಾ ಇರತಕ್ಕಂಥ ಕೆಲಸವನ್ನು ಸಂಪೂರ್ಣವಾಗಿ ಸವಿಸ್ತಾರವಾಗಿ ಅದರ ಉಲ್ಲೇಖವನ್ನು ನಾವು ಗಮನಿಸೋದಾದರೆ ಅದನ್ನು ನಾವು ನವರಾತ್ರಿ ಅಂತ ಹೇಳ್ತೀವಿ. 9 ದಿನಗಳು ಕೂಡ 9 ಅವತಾರಗಳನ್ನು ನಾವೆಲ್ಲರೂ ಕೂಡ ಗಮನಿಸ್ತೀವಿ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ನವರಾತ್ರಿ ಅಂತಂದರೆ ನಮ್ಮ ಮನಸ್ಸಿಗೆ ಬರಬೇಕಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಆಲೋಚನೆ ಅಂತಂದರೆ ಒಂದು ಹೆಣ್ಣು, ಒಂದು ಸ್ತ್ರೀ. ಅಮ್ಮ, ಇವತ್ತಿನ ದಿವಸ ಸ್ತ್ರೀಯರ ಮೇಲೆ ಶೋಷಣೆಗಳು ಜಾಸ್ತಿ ಆಗ್ತಾ ಇದೆ. ಹೌದು. ಸ್ತ್ರೀ ಎಂಬತಕ್ಕಂಥ ಒಂದು ಪದದ ಅರ್ಥವನ್ನು ಎಷ್ಟೋ ಜಾಗದಲ್ಲಿ ಎಷ್ಟೋ ಜನ ಕಳ್ಕೊಳ್ತಾ ಇದ್ದಾರೆ. ಹೌದು. ಈ ನವರಾತ್ರಿಯನ್ನು ನಾವು ಸಂಪೂರ್ಣವಾಗಿ ಗಮನಕ್ಕೆ ತೆಗೆದುಕೊಂಡರೆ ಸ್ತ್ರೀ ಎಂಬತಕ್ಕಂಥ ಒಂದು ಪದದ ಅರ್ಥವನ್ನು ನಾವು ಈ ನವರಾತ್ರಿಯಲ್ಲಿ ಕಂಡುಕೊಳ್ತೀವಿ. 9 ದಿನದ ದೇವಿಯ ಒಂದೊಂದು ರೂಪಗಳು ಕೂಡ ಸ್ತ್ರೀವಿನ ಒಂದೊಂದು ಗುಣಲಕ್ಷಣಗಳನ್ನು ಕೂಡ ನಮಗೆ ಅರ್ಥ ಮಾಡಿಸ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಪ್ರಕ್ರಿಯೆ ಅಂತಲೇ ಹೇಳ್ಬೋದು ಈ ನವರಾತ್ರಿ. ಒಂದು ಹೆಣ್ಣುಮಗು ಜನನದಿಂದ ಆಕೆ ವಯಸ್ಕರಳಾಗ್ತಕ್ಕಂಥದ್ದಾಗಲಿ, ಅದಾದಮೇಲೆ ಆಕೆಯ ಒಂದು ಶಕ್ತಿ ಸಂಪಾದನೆಯನ್ನು ಮಾಡತಕ್ಕಂಥದ್ದಾಗಲಿ, ಅದೆಲ್ಲದರ ಜೊತೆಗೆ ಆಕೆಯ ಆ ಒಂದು ಬ್ರಹ್ಮಚರ್ಯವನ್ನು ಪಾಲಿಸ್ತಕ್ಕಂಥದ್ದಾಗಲಿ, ಅದಾದ ಮೇಲೆ ತನ್ನ ಗಂಡನಿಗಾಗಿ ತಾನು ಮಾಡತಕ್ಕಂಥ ತ್ಯಾಗ ಆಗಿರ್ಬೋದು, ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಪ್ರಾರ್ಥನೆ ಆಗಿರ್ಬೋದು, ಆತನ ಗಂಡ ಹೀಗೇ ಇರಬೇಕು, ಆಕೆಯ ಗಂಡನ ಬಗ್ಗೆ ಒಂದು ತಪಸ್ಸನ್ನು ಮಾಡ್ತಕ್ಕಂಥದ್ದಾಗಿರ್ಬೋದು, ಇದೆಲ್ಲದರ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ಚಿಂತನೆ. ಅದಾದ ಮೇಲೆ ಮದುವೆ ಆದ ಮೇಲೆ ತಾನು ನಿಭಾಯಿಸಬೇಕಾಗಿರ್ತಕ್ಕಂಥ ಒಂದು ಜವಾಬ್ದಾರಿ, ಗಂಡನ ಜೊತೆ ಹೆಂಡತಿಯ ಸ್ಥಾನವನ್ನು ಯಾವ ರೀತಿ ನಿಭಾಯಿಸಬೇಕು ಎಂಬತಕ್ಕಂಥ ಒಂದು ಜವಾಬ್ದಾರಿ, ಇದೆಲ್ಲದರ ಜೊತೆಗೆ ತಾನು ಗರ್ಭಿಣಿ ಆದಾಗ ಯಾವೆಲ್ಲ ಕೆಲಸಗಳನ್ನು ಮಾಡಬೇಕು, ಗರ್ಭಿಣಿ ಸ್ತ್ರೀಯರಿಗೆ ಎಷ್ಟು ಶಕ್ತಿ ಇರುತ್ತೆ, ಇದೆಲ್ಲವನ್ನು ಕೂಡ ಒಂದು ಹೆಣ್ಣು ಮಗುವಿನಿಂದ ಜನನದಿಂದ ಮರಣದ ತನಕ ಯಾವೆಲ್ಲ ನಾವು ಒಂದು ಗೌರವಾನ್ವಿತ ಚಿಹ್ನೆಗಳನ್ನು ನಾವು ಗಮನಿಸ್ತೀವಿ ಅಂತಂದರೆ ನವರಾತ್ರಿಗಳೇ ಎಲ್ಲವನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ತೀವಿ. ಓಕೆ ಗುರುಗಳೇ, ಇನ್ನು ಸಾಮಾನ್ಯವಾಗಿ ಮನೆಯಲ್ಲಿ ನವರಾತ್ರಿ ಆಚರಣೆ ಮಾಡಬೇಕು ಅಂತ ಈಗ ನಾವು ಪ್ರತಿಯೊಬ್ಬರು ನವರಾತ್ರಿ ಆಚರಣೆ ಮಾಡ್ತಾ ಇರಲ್ಲ ಅಂಥವ್ರು ನಾವು ಇಲ್ಲ ಈ ವರ್ಷದಿಂದ ನಾವು ನವರಾತ್ರಿ ಆಚರಣೆ ಮಾಡೋಣ, ಉಪವಾಸ ಮಾಡೋಣ, ಅಖಂಡ ದೀಪವನ್ನು ಹಚ್ಚೋಣ ಅಂತ ಅಂದ್ಕೊಳ್ಳೋರು ಮನೆಯಲ್ಲಿ ನವರಾತ್ರಿಯನ್ನು ಹೇಗೆ ಆಚರಣೆ ಮಾಡಬಹುದು? ಖಂಡಿತ ಬಹಳ ಅರ್ಥಗರ್ಭಿತವಾಗಿರ್ತಕ್ಕಂಥ ಒಂದು ಪ್ರಶ್ನೆಯನ್ನು ನೀವು ನನ್ನ ಮುಂದಿಟ್ರಿ. ಯಾಕೆ ಅಂತಂದರೆ ಇವತ್ತಿನ ಜನಾಂಗ ಹೇಗಿದೆ ಅಂತಂದರೆ, ಇವತ್ತಿನ ದಿನ ಜನ ಯಾವ ರೀತಿ ಒಂದು ವಿಚಾರವನ್ನು ಪರಿಗಣಿಸ್ತಾರೆ ಅಂತಂದರೆ, ಜನಕ್ಕೆ ಯಾವುದಾದ್ರೂ ಒಂದು ವಿಚಾರ ಸ್ಪೆಷಲ್ಲಾಗಿ ಏನೋ ಕೇಳಿಸ್ತಕ್ಕಂಥದ್ದಾಗಲಿ, ಇಲ್ಲ ಇದನ್ನು ಮಾಡೋದ್ರಿಂದ ನನಗೆ ಅದಾಗೋಗುತ್ತೆ, ನನಗೆ ಇದಾಗೋಗುತ್ತೆ ಎಂಬತಕ್ಕಂಥ ಒಂದಿಷ್ಟು ಆಸೆ ಕುತೂಹಲದಿಂದ ಯಾರದೋ ಮಾತು ಕೇಳಿ ಏನೋ ಮಾಡ್ಲಿಕ್ಕೆ ಹೋಗ್ತೀರಿ, ಇನ್ನೇನೋ ಮಾಡ್ಕೊಳ್ಳಿಕ್ಕೆ ಹೋಗ್ತೀರಿ, ಅಂತಹ ಪರಿಸ್ಥಿತಿಗೆ ಹೋಗ್ತಕ್ಕಂಥದ್ದು ಬೇಡ. ನೋಡಿ, ಕೆಲವೊಂದಷ್ಟು ಹಬ್ಬಗಳಲ್ಲಿ ಮನೆಯಲ್ಲಿ ಪದ್ಧತಿಗಳಿದ್ದಾಗ ಮಾತ್ರನೇ ಅದರ ಆಚರಣೆ ಇರುತ್ತೆ. ಸತ್ಯನಾರಾಯಣ ಒಂದು ವ್ರತ ಆಗಿರ್ಬೋದು ಮತ್ತು ಅನಂತನ ಹಬ್ಬ ಆಗಿರ್ಬೋದು. ಇಂಥ ಹಬ್ಬಗಳಲ್ಲಿ ಏನಪ್ಪ ಅಂತಂದರೆ ಈ ಒಂದು ವ್ರತಾನುಷ್ಠಾನವನ್ನು ಮಾಡಬೇಕು ಅಂತಂದರೆ ಮನೆಯಲ್ಲಿ ಮೊದಲಿಂದನೂ ಕೂಡ ಅದರ ಒಂದು ಪದ್ಧತಿ ಇರಬೇಕು. ಇವತ್ತಿಗೂ ಕೂಡ ಎಷ್ಟೋ ಜನರು ಮದುವೆ ಆಗಿದ ತಕ್ಷಣ ಸತ್ಯನಾರಾಯಣ ಸ್ವಾಮಿಯ ಒಂದು ವ್ರತ ಮಾಡ್ತಾರೆ. ಎಷ್ಟೋ ಜನರ ಮನೆಯಲ್ಲಿ ಆ ಪದ್ಧತಿ ಇಲ್ಲ. ಒಂದಿಷ್ಟು ಜನ ಹೇಳ್ತಾರೆ, ಯಾರೋ ಹೇಳ್ತಾರೆ ಸತ್ಯನಾರಾಯಣ ಸ್ವಾಮಿ ಒಂದು ವ್ರತವನ್ನ ಮಾಡಿಸಿ ನಿಮ್ಮ ಮನೆಗೆ ಒಳ್ಳೇದಾಗುತ್ತೆ, ಪದ್ಧತಿ ಇರೋದಿಲ್ಲ, ಮಾಡಿಸ್ಬಿಡ್ತಾರೆ. ಅದರಿಂದ ಆಗ್ತಕ್ಕಂಥ ಸಮಸ್ಯೆಗಳು ಸಾಕಷ್ಟು. ಆದರೆ ನವರಾತ್ರಿ ಹಾಗಲ್ಲ. ಈಕೆ ಸೃಷ್ಟಿಕರ್ತೆ, ಜಗನ್ಮಾತೆ, ತಾಯಿ, ಪರಮೇಶ್ವರ, ಬ್ರಹ್ಮ, ವಿಷ್ಣು, ಮಹೇಶ್ವರರು, ಇವರು 3 ಜನಕ್ಕೂ ಕೂಡ ಶಕ್ತಿಯನ್ನು ತುಂಬತಕ್ಕಂಥ ತಾಯಿ. ಆ ತಾಯಿಯ ಆರಾಧನೆಯನ್ನು ಮಾಡೋದಕ್ಕೆ ಯಾವುದೇ ರೀತಿ ಒಂದು ಪೂರ್ವ ನಿಯೋಜಿತವಾಗಿರ್ತಕ್ಕಂಥ ಸಿದ್ಧತೆಗಳಾಗಲಿ ಆಚಾರ ವಿಚಾರಗಳಾಗಲಿ ಯಾವುದೇ ರೀತಿ ಇಲ್ಲ. ಆದರೆ ಇಲ್ಲಿ ಒಂದಿಷ್ಟು ಜನ ಏನು ಮಾಡ್ತೀರಿ, ಶಕ್ತಿ ಮೀರಿ ಏನೋ ಮಾಡ್ಲಿಕ್ಕೆ ಹೋಗ್ತೀರಿ. ಅದನ್ನು ಮಾಡ್ಲಿಕ್ಕೆ ಹೋಗಬೇಡಿ. ಉಪವಾಸದ ಕ್ರಮ ಆಗಿರ್ಬೋದು, ಉಪವಾಸ ಮಾಡಬೇಕು, ಖಂಡಿತ ಒಳ್ಳೆಯದಾಗತ್ತೆ. ಆದರೆ ನಿಮ್ಮ ಶಕ್ತಿ ಮೀರಿ ಮಾಡಬೇಡಿ. ಮೊದಲಿಂದನೂ ಕೂಡ ಅದರ ಆಚರಣೆ ಇತ್ತ, ಖಂಡಿತ ಆಚರಿಸಿ. ನೋಡಿ, ಈ ವಿಚಾರದಲ್ಲಿ ಒಂದು ಮೆಚ್ಚುಗೆ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಜಿರವರು ಪ್ರತಿ ಒಂದು ವರ್ಷದ ನವರಾತ್ರಿ ಸಮಯದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಉಪವಾಸದ ಅನುಷ್ಠಾನದ ವ್ರತವನ್ನು ಆಚರಣೆಯನ್ನು ಮಾಡ್ತಾರೆ. ಅದನ್ನು ಕೇಳೋದಕ್ಕೆ ಒಂದು ಆನಂದ. ಅವರು ಆಚರಣೆಯನ್ನು ಮಾಡ್ತಕ್ಕಂಥ ರೀತಿ ನೋಡಿದ್ರೆ ಒಂದು ಗೌರವ. ನವರಾತ್ರಿ ಕಾಲದ ಆ ಒಂದು ಆಚರಣೆಯ ಸಮಯದಲ್ಲಿ ನೀವು ಸಾಧಾರಣವಾಗಿ ಗಮನಿಸ್ಬೋದಮ್ಮ, ಆ ತಾಯಿಯ ಒಂದು ವ್ರತಾನುಷ್ಠಾನವನ್ನು ಮಾಡಬೇಕಾದ್ರೆ ನಮ್ಮ ಮುಖದಲ್ಲೂ ಕೂಡ ಭಾವನೆಗಳು ಬದಲಾಗುತ್ತೆ. ಏನೋ ಒಂದು ರೀತಿ ತೇಜಸ್ಸಿರುತ್ತೆ, ಒಂದು ವರ್ಚಸ್ಸಿರುತ್ತೆ, ಒಂದು ಕಳೆ ಇರುತ್ತೆ. ಹಾಗಾಗಿ ಈ ಸಮಯದಲ್ಲಿ ನಾನು ಕೇಳ್ಕೊಳ್ತಕ್ಕಂಥದ್ದು ಏನಪ್ಪ ಅಂತಂದರೆ, ಯಾರೋ ಹೇಳ್ತಾರೆ ನೀವು ದಯವಿಟ್ಟು ಉಪವಾಸವನ್ನು ಮಾಡಿ ನಿಮಗೆ ಒಳ್ಳೇದಾಗತ್ತೆ ನವರಾತ್ರಿ ದಿವಸ ಮಾಡಿ, ನಾನಿಲ್ಲ ಅಂತ ಹೇಳ್ತಾ ಇಲ್ಲ. ಶಕ್ತಿ ಮೀರಿ ಮಾಡ್ತಕ್ಕಂಥದ್ದು ಬೇಡ. ಕಟ್ಟುನಿಟ್ಟಿನ ಉಪವಾಸಗಳನ್ನು ಮಾಡ್ತಕ್ಕಂಥದ್ದು ಬೇಡ. ಇದು ಭದ್ರವಾಗಿದ್ದರೆ ಇದು ನೆಮ್ಮದಿಯಾಗಿ ಕೆಲಸ ಮಾಡುತ್ತೆ.
ನೀವು ತಮ್ಮ ವ್ರತದಲ್ಲಿ ನಿಷ್ಠೆಯನ್ನು ಇಟ್ಕೊಳ್ಬೇಕು ಅಂತಂದ್ರೆ ನಿಮ್ಮ ಮನಸ್ಸು ನೆಮ್ಮದಿಯಾಗಿರಬೇಕು. ಆ ಮನಸ್ಸು ನೆಮ್ಮದಿಯಾಗಿರಬೇಕು, ಒಂದು ಹಿಡಿತದಲ್ಲಿರಬೇಕು, ಒಂದು ಸ್ಥಿರತೆ ಇರಬೇಕು ಅಂತಂದ್ರೆ ನಿಮ್ಮ ಹೊಟ್ಟೆಯನ್ನು ಭದ್ರವಾಗಿ ಕಾಪಾಡ್ಕೊಳ್ಬೇಕು. ಅಂದ್ರೆ ಫುಲ್ 3 ಹೊತ್ತು ಉಪವಾಸ ಮಾಡೋದು ಬೇಕಾಗಿಲ್ಲ, ಒಂದು ಹೊತ್ತಿದ್ರೆ ಸಂತೋಷ. ಫಲಹಾರ ಈ ತರ ಎಲ್ಲ ಮಾಡಬಹುದು, ಫಲಹಾರ ಮಾಡಬಹುದು, ಹಾಲು ಹಣ್ಣು ಸೇವಿಸಿ. ಇಲ್ಲಿ ನೋಡಿಮ್ಮ, ಒಂದು ಕಡೆ ಹೇಳ್ತಾರೆ ಈರುಳ್ಳಿ ಬೆಳ್ಳುಳ್ಳಿನ ತಿನ್ನಬಾರದು ಅಂತ ಹೇಳ್ತಾರೆ. ಯಾತಕ್ಕೋಸ್ಕರ ತಿನ್ನಬಾರದು? ಈರುಳ್ಳಿ ಬೆಳ್ಳುಳ್ಳಿ ಬಂದು ರಾಕ್ಷಸ ಗುಣಗಳನ್ನು ಹೊಂದಿರತಕ್ಕಂಥ ಒಂದು ಪದಾರ್ಥ. ಹೌದು. ಅದಕ್ಕೆ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಸ್ಟೋರಿ ಇದೆ, ಒಂದು ಕಥೆ ಇದೆ. ಅದನ್ನು ಕೂಡ ಒಂದು ಗ್ರಂಥದ ಆಧಾರಿತವಾಗಿದೆ. ಈ ಎರಡೂ ಕೂಡ ಒಂದು ರಾಕ್ಷಸ ಗುಣಗಳನ್ನ ಹೊಂದಿರತಕ್ಕಂಥದ್ದು. ಆಗ ಶ್ರೀ ಕೃಷ್ಣ ಪರಮಾತ್ಮ ರಾಕ್ಷಸರಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಅನುಗ್ರಹವನ್ನು ಕೊಡ್ತಾರೆ. ಅವ್ರು ಕೇಳ್ಕೊಳ್ತಾರೆ, ಅವ್ರ ತಪ್ಪಿನ ಅರಿವಾದ ಮೇಲೆ ಅವ್ರು ಕೇಳ್ತಾರೆ, ನಿನ್ನ ಸೇವೆಯನ್ನ ಮಾಡ್ಬೇಕಲ್ಲಪ್ಪ ಭಗವಂತ ನಾನು ಅಂತ ಹೇಳಿದಾಗ ಅವ್ರು ಹೇಳ್ತಾರೆ. ಆಗ ಶ್ರೀ ಕೃಷ್ಣ ಪರಮಾತ್ಮ ಒಂದು ವರವಾಗಿ ಕೊಡ್ತಾರೆ, ನೀನು ಇದೆರಡು ಒಂದು ದ್ರವ್ಯಗಳಾಗಿ ನೀನು ಬರಬೇಕು, ಭೂಮಿ ಮೇಲೆ ನೀನು ಜನನ ಆಗಬೇಕು. ಈರುಳ್ಳಿ ಆಗಿರ್ಬೋದು, ಈ 2 ಪದಾರ್ಥಗಳಾಗಿ ನೀವು ಜನಿಸಿ ಯಾರೇ ಇದನ್ನ ಬಳಕೆಯನ್ನ ಮಾಡೋದ್ರಿಂದ ಅವರಲ್ಲಿ ಆಗ್ತಕ್ಕಂಥ ಬದಲಾವಣೆಗಳನ್ನು ಗಮನಿಸ್ತಕ್ಕಂಥದ್ದು ಒಂದು ರೀತಿ. ಈರುಳ್ಳಿ ಬೆಳ್ಳುಳ್ಳಿ ಇದೆರಡೂ ಕೂಡ ರಾಕ್ಷಸ ಗುಣಗಳನ್ನು ಹೊಂದಿರತಕ್ಕಂಥ ಪದಾರ್ಥಗಳಾಗಿರೋದ್ರಿಂದ ಒಂದು ವ್ರತ ಆಗಿರ್ಬೋದು, ಪೂಜೆ ಪುನಸ್ಕಾರ ಆಗಿರ್ಬೋದು, ಶುಭ ಕಾರ್ಯಗಳಲ್ಲಾಗಿರ್ಬೋದು ಇದನ್ನ ಬಳಕೆಯನ್ನ ಮಾಡೋದಿಲ್ಲ. ಯಾಕೆ ಅಂತಂದ್ರೆ ಅಲ್ಲೊಂದು ಪಾಸಿಟಿವ್ ಎನರ್ಜಿ ಬೇಕು. ಈರುಳ್ಳಿ ಬೆಳ್ಳುಳ್ಳಿ ಒಂದು ರಾಕ್ಷಸ ಗುಣಗಳನ್ನು ಹೊಂದಿರತಕ್ಕಂಥ ಪದಾರ್ಥ ಆಗಿರೋದ್ರಿಂದ ಅದು ಒಂದು ನೆಗೆಟಿವ್ ವೈಬ್ ಅನ್ನ ಕ್ರಿಯೇಟ್ ಮಾಡುತ್ತೆ ಎಂಬತಕ್ಕಂಥದ್ದು ಒಂದು ಸಣ್ಣ ವಿಚಾರ. ನವರಾತ್ರಿಯಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದಂತಹ ವ್ರತ ಬಹಳ ಸೂಕ್ತ. ಇಲ್ಲಿ ಆಹಾರದ ಪದ್ಯಕ್ರಮ ನೀವು ಮಾಡಲೇಬೇಕು ಅಂತ ನಾನು ಹೇಳೋದಿಲ್ಲ, ಆದರೆ ಆಚರಣೆಯನ್ನ ಮಾಡೋದ್ರಿಂದ ಒಳ್ಳೇದು. ಯಾಕೆಂದ್ರೆ ಒಂದಿಷ್ಟು ಜನ ಮತ್ತೆ ಅದಕ್ಕೆ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ, ಏನಪ್ಪ ತಿನ್ನೋದಕ್ಕೂ ಇವ್ರಿಗೆ ತಗೊಂಡ್ಬಂದಿಟ್ಬಿಟ್ರೆ ಹಬ್ಬದ ದಿವಸ ಅದು ಹೆಂಗೆ ಮಾಡೋದು ಅಂತ ಹೇಳಿ. ತಿನ್ನೋದ್ರು ತಪ್ಪು ಅಂತ ನಾನು ಹೇಳೋದಿಲ್ಲ, ಆದರೆ ತಾವು ಸೇವಿಸ್ತಕ್ಕಂಥ ಆಹಾರದಿಂದ ನಿಮ್ಮ ವ್ರತಾನುಷ್ಠಾನಗಳಲ್ಲಿ ಬದಲಾವಣೆ ಆಗ್ತಕ್ಕಂಥದ್ದು ಬೇಡ. ಸೈಂಟಿಫಿಕ್ ಆಗಿ ನಾವು ನೋಡೋದಾದ್ರೆ ಈರುಳ್ಳಿ ಬೆಳ್ಳುಳ್ಳಿಯನ್ನು ಸೇವನೆಯನ್ನು ಮಾಡೋದ್ರಿಂದ ನಮ್ಮದಲ್ಲಿ ಒಂದು ಬೇರೆ ರೀತಿಯಾಗಿರ್ತಕ್ಕಂಥ ಒಂದು ಮನಸ್ಸಿನ ಆಲೋಚನೆಗಳು ಬದಲಾಗ್ತಾ ಹೋಗುತ್ತೆ. ವ್ರತಕ್ಕೆ ಅದು ಸೂಕ್ತವಾಗಿರ್ತಕ್ಕಂಥ ಆಲೋಚನೆಗಳಲ್ಲ. ಇನ್ನಷ್ಟು ಸವಿಸ್ತಾರವಾಗಿರ್ತಕ್ಕಂಥ ಮಾಹಿತಿಯನ್ನು ತಿಳಿಸಬೇಕಂದ್ರೆ, ಯಾಕಂದ್ರೆ ಸಣ್ಣ ಮಕ್ಕಳು ಸಮೇತ ನೋಡ್ತಾ ಇರುವ ಕಾರಣದಿಂದ ಇದನ್ನು ಸವಿಸ್ತಾರವಾಗಿ ತಿಳಿಸೋದಕ್ಕಿಂತ ಬಹಳ ಗೌಪ್ಯವಾಗಿ ಇದನ್ನು ತೆಗೆದಿಡತಕ್ಕಂಥದ್ದು ಉತ್ತಮ ಅಂತ ನನ್ನ ಮನಸ್ಸಿಗೆ ಬರುತ್ತೆ. ಇನ್ನು ಇವತ್ತಿಂದ ನವರಾತ್ರಿ ಶುರು ಆಗ್ತಾ ಇದೆ, ನಾವು ಪೂಜೆಯನ್ನ ಹೇಗೆ ಮಾಡಬೇಕು? ಆ ಭಗವತಿಯ ಪೂಜೆಯನ್ನ ನಾವು ಯಾವ ರೀತಿ ಆಚರಣೆ ಮಾಡಬೇಕು? ಖಂಡಿತ ನವರಾತ್ರಿಯ ಸಮಯದಲ್ಲಿ ತಾವು ಆದಷ್ಟು ಈಗ ತಾನೇ ನಾನು ತಿಳಿಸಿದ ಹಾಗೆ ನಿಮ್ಮ ಆಹಾರದ ಪದ್ಯಕ್ರಮದಲ್ಲಿ ಒಂದು ಜವಾಬ್ದಾರಿಯ ಆಲೋಚನೆಗಳನ್ನು ತೆಗೆದುಕೊಂಡು, ಜೊತೆಗೆ ತಾವು ಮಾಡ್ತಕ್ಕಂಥ ಕೆಲಸದ ಬಗ್ಗೆ ಒಂದು ಆಲೋಚನೆ ಇರಲಿ. ಈ ನವರಾತ್ರಿ ಕಾಲ ಮುಗಿಯುವ ತನಕ ಆದಷ್ಟು ಒಂದಿಷ್ಟು ವ್ಯಸನಗಳಿಗೆ ಸಂಬಂಧಪಟ್ಟಿರತಕ್ಕಂಥ ರೀತಿ ನಾವು ತಿಳಿಸೋದಾದರೆ ಸ್ವಲ್ಪ ಜೋಪಾನವಾಗಿರಿ. ಯಾವುದೇ ರೀತಿ ವ್ಯಸನಕ್ಕೆ ತುತ್ತಾಗ್ತಕ್ಕಂಥದ್ದು ಬೇಡ. ಆದಷ್ಟು ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಒಳ್ಳೆಯ ಶುದ್ಧ ಮನಸ್ಸಿನಿಂದ, ಶುದ್ಧ ವಾತಾವರಣದಿಂದ ಪೂಜಾನುಷ್ಠಾನವನ್ನು ಸಲ್ಲಿಸ್ತಕ್ಕಂಥದ್ದು. ಪ್ರತಿನಿತ್ಯವೂ ಕೂಡ ತಾವು ಮಾಡ್ತಕ್ಕಂಥ ಪೂಜಾನುಷ್ಠಾನದಲ್ಲಿ ಒಂದಿಷ್ಟು ಬದಲಾವಣೆಗಳನ್ನು ನಾವು ನೋಡ್ತಾ ಹೋಗ್ತೀವಿ. ನವರಾತ್ರಿಯ ಸಮಯದಲ್ಲಿ ಪೂಜಾನುಷ್ಠಾನವನ್ನು ಮಾಡ್ತಕ್ಕಂಥದ್ರಲ್ಲಿ ನಿಮಗೆ ನೀವು ನಂಬ್ತಿರೋ ಬಿಡ್ತಿರೋ ಪೂರ್ವ ಗ್ರಂಥದ ಆಧಾರಿತವಾಗಿ ತಿಳಿಸೋದಾದರೆ ನವರಾತ್ರಿಗಳಿಗೂ ನವಗ್ರಹಗಳಿಗೂ ವಿಶೇಷವಾಗಿರ್ತಕ್ಕಂಥ ಒಂದು ಸಂಬಂಧ ಇದೆ. ಪ್ರತಿನಿತ್ಯ ನವರಾತ್ರಿಯ 9 ದಿನವೂ ಕೂಡ ತಾವು ಮಾಡ್ತಕ್ಕಂಥ ಪೂಜಾನುಷ್ಠಾನದಿಂದ ಇಂತಿಂಥ ಕೆಲಸ ಕಾರ್ಯಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಅದೆಲ್ಲವನ್ನು ಕೂಡ ನಾನು ಸವಿಸ್ತಾರವಾಗಿ ತಿಳಿಸ್ಕೊಡ್ತೀನಿ. ಯಾಕೆ ಅಂತಂದರೆ ತಾವು ಪೂಜಾನುಷ್ಠಾನ ಅಂತ ಹೇಳಿದಕ್ಕಾಗಿ ನಾನು ಒಂದಿಷ್ಟು ವಿಚಾರಗಳನ್ನು ಬರೆದಿಟ್ಕೊಂಡು ಬಂದಿದ್ದೇನೆ. ಯಾಕೆ ಅಂತಂದರೆ ಇದರಲ್ಲಿ ಯಾವುದೇ ರೀತಿ ಲೋಪ ಆಗಬಾರ್ದು ಅಂತ ಹೇಳಿ. ನವರಾತ್ರಿಯ 9 ದಿನಗಳು ಕೂಡ 9 ನವಗ್ರಹಗಳಿಗೆ ಅದನ್ನ ಒಂದು ಜೋಡಣೆಯನ್ನ ಮಾಡಿರ್ತಕ್ಕಂಥದ್ದಿದೆ. ಮಾಡಿರ್ತಾರೆ ಅನ್ನೋದಕ್ಕಿಂತ ಅದು ಜೋಡಣೆ ಆಗಿರ್ತಕ್ಕಂಥದ್ದಿದೆ. ಇದು ದೇವರ ಕಾಲದಿಂದನೂ ಕೂಡ ಬಂದಿರತಕ್ಕಂಥ ಒಂದು ವಿಚಾರ. ಮೊದಲನೇ ದಿನ ನಾವು ನೋಡೋದಾದ್ರೆ ಚಂದ್ರ ತಾಯಿ ಬಹಳ ವಿಶೇಷವಾಗಿ ಶೈಲಪುತ್ರಿ. ಆ ಶೈಲಪುತ್ರಿ ಆ ತಾಯಿ ಚಂದ್ರನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಗ್ರಹ ಆಗಿದೆ ಇವತ್ತಿನ ದಿವಸ. ಇವತ್ತು ತಾಯಿ ಶೈಲಪುತ್ರಿಯ ಆರಾಧನೆಯನ್ನು ಮಾಡತಕ್ಕಂಥ ಈ ಒಂದು ಸಮಯದಲ್ಲಿ ತಾವು ಚಂದ್ರಶೇಖರನ ಆರಾಧನೆಯನ್ನ ಮಾಡೋದಾದ್ರೆ, ತಾವು ಶೈಲಪುತ್ರಿ ಆ ದೇವಿಯನ್ನ ನೋಡೋದಾದ್ರೂ ಕೂಡ ತಾಯಿ ಬಲಗೈಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ತ್ರಿಶೂಲ ಇದೆ ಮತ್ತು ಆಕೆಯ ತಲೆಯ ಮೇಲೆ ಅರ್ಧ ಚಂದ್ರ ಆಕೃತಿ ಇದೆ. ಆ ಅರ್ಧ ಚಂದ್ರನ ವಿಶೇಷವಾಗಿರ್ತಕ್ಕಂಥ ಒಂದು ಕಿರೀಟವನ್ನು ಧರಿಸಿರ್ತಕ್ಕಂಥದ್ದಿದೆ ತಾಯಿ. ಹಾಗಾಗಿ ಚಂದ್ರಶೇಖರನ ಆರಾಧನೆಯನ್ನ ಮಾಡೋದ್ರಿಂದ ಮೊದಲನೇ ದಿನದ ನವರಾತ್ರಿ ಪೂಜಾನುಷ್ಠಾನವನ್ನು ಪ್ರಾರಂಭ ಮಾಡೋದಾದ್ರೆ ಚಂದ್ರಶೇಖರನ ಅನುಗ್ರಹದಿಂದ ನಮ್ಮ ಮನಸ್ಸು ಮತ್ತು ಒಂದು ಭರವಸೆ ಇದೆರಡೂ ಕೂಡ ಒಬ್ಬ ಮನುಷ್ಯನಲ್ಲಿ ಜಾಸ್ತಿ ಆಗುತ್ತೆ. ಚಂದ್ರ ಮನಸ್ಕಾರಕ. ಹಾಗಾಗಿ ನಮ್ಮ ಮನಸ್ಸನ್ನು ಹತೋಟಿಯಲ್ಲಿಟ್ಕೋಬೇಕು. ಏನೇ ಒಂದು ಕೆಲಸ ಮಾಡಬೇಕಾದ್ರೂ ಕೂಡ ಮೊದಲು ನಮ್ಮ ಮನಸ್ಸಿದ್ದಲ್ಲಿ ಮಾರ್ಗ. ನಾನು 9 ದಿನ ಮಾಡ್ತೀನಿ ಎಂಬತಕ್ಕಂಥ ಒಂದು ಛಲ, ಆ ಭರವಸೆ, ಆ ಒಂದು ಮನಸ್ಸು ಇದೆಲ್ಲವನ್ನು ಕೂಡ ವೃದ್ಧಿ ಮಾಡತಕ್ಕಂಥವ್ರು ಚಂದ್ರ.
ಎಷ್ಟು ಅರ್ಥಗರ್ಭಿತವಾಗಿದೆ ಈ ವಿಚಾರ. ಹೌದು. ಹಾಗಾಗಿ ಚಂದ್ರಶೇಖರನ ಆರಾಧನೆ. ಇನ್ನ 2ನೇ ದಿನ ಮಂಗಳ ಗ್ರಹ ಸಂಬಂಧಪಟ್ಟಿರ್ತಕ್ಕಂಥದ್ದಿದೆ. ಆ ಸಮಯದಲ್ಲಿ ತಾವು ದೇವಿಯ ಆರಾಧನೆಯ ಜೊತೆ ಮಂಗಳ ಗ್ರಹವನ್ನ ಆರಾಧನೆಯನ್ನ ಮಾಡೋದ್ರಿಂದ ಶಕ್ತಿ ಮತ್ತು ಧೈರ್ಯ, ತಮ್ಮ ಈ ಒಂದು ವ್ರತಾನುಷ್ಠಾನಕ್ಕೆ ಶಕ್ತಿ ಬೇಕಲ್ವಾ, ನೀವೊಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದೀರಿ, ಒಂದು ಆಲೋಚನೆಯಿಂದ ಮುಂದುವರೆದಿತ್ತಾ ಇದ್ದೀರಿ, ಅದಕ್ಕೆ ನಿಮ್ಮ ದೇಹಕ್ಕೆ ಒಂದು ಶಕ್ತಿ ಬೇಕು, ನಿಮ್ಮ ಮನಸ್ಸಿಗೂ ಕೂಡ ಒಂದು ಶಕ್ತಿ ಬೇಕು. ಅದಕ್ಕೆ ಶಕ್ತಿ ಮತ್ತು ಧೈರ್ಯ ನಿಮ್ಮಲ್ಲಿ ಜಾಸ್ತಿ ಆಗ್ತಕ್ಕಂಥದ್ದಿರುತ್ತೆ. ಇನ್ನು 3ನೇ ದಿನ ಶುಕ್ರ ಗ್ರಹನಿಗೆ ಸಂಬಂಧಪಟ್ಟಿರ್ತಕ್ಕಂಥ ರೀತಿ ಇದೆ ನವರಾತ್ರಿಯಲ್ಲಿ. ನವರಾತ್ರಿಯ 3ನೇ ದಿನ ಶುಕ್ರ ಗ್ರಹದ ವಿಶೇಷವಾಗಿರ್ತಕ್ಕಂಥ ಒಂದು ಆರಾಧನೆಯನ್ನು ಮಾಡೋದ್ರಿಂದ ಸೌಂದರ್ಯ ಮತ್ತು ಪ್ರೀತಿ. ಪ್ರೀತಿ ಅಂತಂದ್ರೆ ಲವ್ ಎಂಬತಕ್ಕಂಥದ್ದಲ್ಲ. ಲವ್, ಪ್ರೀತಿ ಇದೆರಡೂ ಕೂಡ ಒಂದೇ ಅರ್ಥವನ್ನ ಸೂಚನೆ ಮಾಡುತ್ತೆ, ಆದರೆ ಬೇರೆ ಬೇರೆ ಭಾವನೆಗಳನ್ನ ಸೂಚನೆ ಮಾಡತಕ್ಕಂಥದ್ದಿರುತ್ತೆ. ಲವ್ ಅಲ್ಲಿ, ಪ್ರೀತಿನಲ್ಲಿ ನಾನಾ ವಿಧವಾಗಿರತಕ್ಕಂಥದ್ದಿದೆ. ಅದರಲ್ಲಿ ನೀವು ನೋಡೋದಾದ್ರೆ ಸೌಂದರ್ಯ ಮತ್ತು ಪ್ರೀತಿ ಅಂತಂದ್ರೆ ಮನುಷ್ಯನ ಮಧ್ಯೆ ಪರಸ್ಪರ ಒಂದು ಬಾಂಧವ್ಯ ಚೆನ್ನಾಗಿರತಕ್ಕಂಥದ್ದಿರುತ್ತೆ. ಈ ಸಮಯದಲ್ಲಿ ಕೋಪ ತಾಪ ಮಾಡ್ಕೊಳ್ತಕ್ಕಂಥದ್ದು, ಅವಾಚ್ಯ ಶಬ್ದಗಳನ್ನು ಉಪಯೋಗಿಸ್ತಕ್ಕಂಥದ್ದು, ಈ ನವರಾತ್ರಿಯ ವ್ರತದಲ್ಲಿ ಕೆಟ್ಟ ಆಲೋಚನೆಗಳನ್ನು ಮಾಡ್ತಕ್ಕಂಥದ್ದು, ಒಬ್ಬ ವ್ಯಕ್ತಿಯನ್ನ ಕೆಟ್ಟ ರೀತಿಯಲ್ಲಿ ನೋಡ್ತಕ್ಕಂಥದ್ದು, ಭಾವಿಸ್ತಕ್ಕಂಥದ್ದು ಯಾವುದು ಕೂಡ ಮಾಡಬಾರ್ದು. ಹಾಗಾಗಿ ಒಂದು ಸೌಂದರ್ಯ ಮತ್ತು ಪ್ರೀತಿ. ಮಖದಲ್ಲಿ ನಾನು ಹೇಳಿದೆ, ನೀವು ನವರಾತ್ರಿಯ ವ್ರತಾನುಷ್ಠಾನವನ್ನ ಮಾಡಬೇಕಾದ್ರೆ ನಿಮ್ಮ ಮಖದಲ್ಲಿ ಒಂದು ತೇಜಸ್ಸು ಬರುತ್ತೆ ತಾಯಿ, ಒಂದು ಕಳೆ ಇರುತ್ತೆ ಅಂತ ಹೇಳಿ. ಆ ಸೌಂದರ್ಯವನ್ನ ಜಾಸ್ತಿ ಮಾಡತಕ್ಕಂಥವನು ಶುಕ್ರ. ಸರಿ. ಹಾಗಾಗಿ ಶುಕ್ರನ ಒಂದು ಆರಾಧನೆ 3ನೇ ದಿನ ಆಯ್ತು. 4ನೇ ದಿನ ಸೂರ್ಯ ಪರಮಾತ್ಮನ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಆರಾಧನೆ. ಹಾಗಾಗಿ ಸೂರ್ಯ ಪರಮಾತ್ಮನ ಆರಾಧನೆಯನ್ನ ಮಾಡೋದ್ರಿಂದ ಅವತ್ತಿನ ದಿವಸ ಒಂದು ಆತ್ಮಸ್ಥೈರ್ಯ ಜಾಸ್ತಿ ಆಗುತ್ತೆ. ಇಲ್ಲ, ನಾನು ಮಾಡಬಲ್ಲೆ, ನಾನು ಮಾಡಿ ತೀರಬಲ್ಲೆ, ಏನಾದರೂ ಕೂಡ ಪರವಾಗಿಲ್ಲ, ಬೆಟ್ಟದಷ್ಟು ಸಂಕಷ್ಟ ಬರಲಿ, ಎಲ್ಲವನ್ನೂ ಕೂಡ ನಾನು ತಿದ್ದಿ ಅದೆಲ್ಲವನ್ನೂ ಕೂಡ ನಾನು ಎದುರಿಸಿ ನಾನು ಮುಂದೆ ಎಂಬತಕ್ಕಂಥ ಒಂದು ಆಲೋಚನೆ. ಸೂರ್ಯ ಪರಮಾತ್ಮನ ಆರಾಧನೆಯನ್ನು ಮಾಡೋದ್ರಿಂದ ಆತ್ಮಸ್ಥೈರ್ಯ ಮತ್ತು ಶಕ್ತಿ ಇದೆರಡೂ ಕೂಡ ಜಾಸ್ತಿ ಆಗ್ತಕ್ಕಂಥದ್ದಿರುತ್ತೆ. ಇನ್ನು 5ನೇ ದಿನ ಬುಧಗ್ರಹವನ್ನು ಆರಾಧನೆಯನ್ನು ಮಾಡೋದ್ರಿಂದ ಬುದ್ಧಿಶಕ್ತಿ ಜಾಸ್ತಿ ಆಗುತ್ತೆ, ಜ್ಞಾನ ಜಾಸ್ತಿ ಆಗುತ್ತೆ. ಇವತ್ತಿನ ದಿವಸ ಸಣ್ಣ ಮಕ್ಕಳು ತಮಗೆ ಹೇಳ್ತಾ ಇದ್ದೇನೆ, 5ನೇ ದಿನ ತಾವು ಬುಧಗ್ರಹವನ್ನ ಪ್ರಾರ್ಥನೆಯನ್ನು ಮಾಡೋದ್ರಿಂದ, ಬುಧಗ್ರಹದ ಆರಾಧನೆಯನ್ನು ಮಾಡೋದ್ರಿಂದ ಇವತ್ತಿನ ದಿವಸ ನಾನು ಮನೆಯಲ್ಲಿರ್ತಕ್ಕಂಥ ಪೇರೆಂಟ್ಸ್ಗೂ ಕೂಡ ಹೇಳ್ತಾ ಇದ್ದೇನೆ, ಮಕ್ಕಳನ್ನ ಇವತ್ತಿನ ದಿವಸ ಬುಧಗ್ರಹದ ಆರಾಧನೆಯನ್ನು ಮಾಡಿಸೋದ್ರಿಂದ ಎಷ್ಟೋ ಮನೆಯಲ್ಲಿ ವಿದ್ಯಾರ್ಥಿಗಳು ಮಕ್ಕಳಿಗೆ ಪೇರೆಂಟ್ಸ್ಗೆ ಒಂದು ಭಯ ಇರುತ್ತೆ, ನನ್ನ ಮಗ ಓದ್ತಾ ಇಲ್ಲ, ನನ್ನ ಮಗನಿಗೆ ಸ್ವಲ್ಪ ಬುದ್ಧಿಶಕ್ತಿ ಕಡಿಮೆ ಇದೆ, ಅವನಿಗೆ ಒಂದು ಸ್ವಲ್ಪ ಏನಂತಾರೆ ಕಾನ್ಸಂಟ್ರೇಷನ್ ಬೇಕು. ಇವತ್ತಿನ ದಿವಸ ಬುಧಗ್ರಹದ ಆರಾಧನೆಯನ್ನು ಮಾಡೋದ್ರಿಂದ, ದೇವಿಯ ಆರಾಧನೆಯನ್ನು ಶ್ರದ್ಧೆಯಿಂದ ಮಾಡೋದ್ರಿಂದ ಬುದ್ಧಿ ಜಾಸ್ತಿ ಆಗುತ್ತೆ, ಜ್ಞಾನ ಜಾಸ್ತಿ ಆಗುತ್ತೆ. ಇದು ಒಂದು ವಿಶೇಷ. ಇನ್ನು 6ನೇ ದಿನ ಗುರುಗ್ರಹ. 6ನೇ ದಿನದ ಗುರುಗ್ರಹವನ್ನು ಆರಾಧನೆಯನ್ನು ಮಾಡೋದ್ರಿಂದ ನಾವು ಧರ್ಮ ಮತ್ತು ಜ್ಞಾನ ಇವೆರಡೂ ಕೂಡ ಜಾಸ್ತಿ ಆಗುತ್ತೆ. ಗುರು ಎಷ್ಟೇ ಆದ್ರೂ ಕೂಡ ಒಂದು ಮಾರ್ಗದರ್ಶನ. ಧರ್ಮೋ ರಕ್ಷತೆ ರಕ್ಷಿತಃ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಗುರುವಿನ ಗುಲಾಮನಾಗಬೇಕು. ಧರ್ಮದ ಹಾದಿ ಯಾವುದೋ ಅಂತ ತೋರಿಸ್ಕೊಡ್ತಕ್ಕಂಥವನು ಗುರುನೇ. ಹಾಗಾಗಿ ಅಂತಹ ಗುರುವಿನ ಆರಾಧನೆಯನ್ನು ಮಾಡೋದ್ರಿಂದ ಧರ್ಮ ಮತ್ತು ಜ್ಞಾನ ಇವೆರಡೂ ಕೂಡ ಜಾಸ್ತಿ ಆಗ್ತಕ್ಕಂಥದ್ದಿರುತ್ತೆ. ಇನ್ನು 7ನೇ ದಿನ ಶನಿ ಪರಮಾತ್ಮ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ಚರಂ. ಶನೇಶ್ಚರನ ಆರಾಧನೆಯನ್ನು ಮಾಡೋದ್ರಿಂದ ಕರ್ಮ ಮತ್ತು ನಿಯಮ. ನವಗ್ರಹಗಳಲ್ಲಿ ಯಾರು ಬಾಸು ಅಂತ ನಮ್ಮ ಮನಸ್ಸಿಗೆ ಸಾಧಾರಣವಾಗಿ ನಾವು ತಗೊಂಡ್ರೆ ನನಗೆ ಶನೇಶ್ಚರನೇ. ಯಾಕೆ ಅಂತಂದ್ರೆ ಇಲ್ಲಿ ನನಗೆ ಅಂತಂದ್ರೆ ಅತಿಶಯೋಕ್ತಿ ಆಗುತ್ತೆ, ಆದರೆ ನನ್ನ ಮನಸ್ಸಲ್ಲಿ ಒಂದು ಭಾವನೆ. ಯಾಕೆ ಅಂತಂದ್ರೆ ಒಬ್ಬ ಮನುಷ್ಯನ ತಪ್ಪು ಒಪ್ಪು ಸರಿ ತಿದ್ದುವಿಕೆಯನ್ನ ಶನೇಶ್ಚರನೇ ಮಾಡೋದು. ಹಾಗಾಗಿ ಅಂತಹ ಶನಿಯ ವಿಶೇಷವಾಗಿರ್ತಕ್ಕಂಥ ಒಂದು ಕೆಲಸ ಏನಪ್ಪ ಅಂತಂದ್ರೆ ಕರ್ಮ ಮತ್ತೆ ನಿಯಮ ಇದೆರಡೂ ಕೂಡ. ಪಾಪದ ಕೊಡ ತುಂಬಿರ್ತಕ್ಕಂಥದ್ದಾಗಲಿ, ನಾವು ಮಾಡಿರ್ತಕ್ಕಂಥ ಪಾಪಕರ್ಮ ಹರಿಯುವಂಥದ್ದಾಗಲಿ, ಯಾರಿಗೋ ಒಂದು ನಾನು ಮಾತು ಕೊಟ್ಟಿರ್ತೀನಿ ಅದರ ಬಗ್ಗೆ ನಾನು ಅದರ ನಿಯಮದ ಪ್ರಕಾರ ನಾನು ನಡ್ಕೊಂಡಿರುವಂಥದ್ದಿಲ್ಲ, ಇಂತೆಲ್ಲ ಸಮಸ್ಯೆಗಳಿರ್ತವೆ. ಹಾಗಾಗಿ 7ನೇ ದಿನ ದೇವಿಯ ಒಂದು ಆರಾಧನೆಯ ಜೊತೆ ಶನಿ ಪರಮಾತ್ಮನ ಆರಾಧನೆಯನ್ನು ಮಾಡೋದ್ರಿಂದ ನಾವು ಮಾಡಿರ್ತಕ್ಕಂಥ ಪಾಪಕರ್ಮಗಳು ದೂರ ಆಗುತ್ತೆ. ಸರಿ ಗುರುಗಳೇ. ಮತ್ತೆ ಒಂದೊಳ್ಳೆ ನಿಯಮ ನಿಷ್ಠೆ ಬರತಕ್ಕಂಥದ್ದಿರುತ್ತೆ, ಹೇಳಿರ್ತಕ್ಕಂಥ ಮಾತಿನ ಮೇಲೆ ನಿಂತ್ಕೊಳ್ತಕ್ಕಂಥದ್ದಿರುತ್ತೆ, ಇದಾಗತ್ತೆ. ಇನ್ನು 8ನೇ ದಿವಸ ರಾಹು ಕಾಮನೆ ಮತ್ತು ಭ್ರಮೆ. ರಾಹು ಎಂಬತಕ್ಕಂಥ ಒಂದು ಗ್ರಹ, ನಾನು ಮೊನ್ನೆನೂ ಕೂಡ ಗ್ರಹಣದ ಸಮಯದಲ್ಲಿ ಹೇಳ್ತದೆ, ಇವರಿಬ್ಬರು ಕೂಡ ರಾಹು ಮತ್ತೆ ಕೇತು ಛಾಯಾಗ್ರಹ. ನಾನು ಆ ಒಂದು ಗ್ರಹಣ ಯಾಕೆ ಬರುತ್ತೆ ಅನ್ನೋದ್ರ ಬಗ್ಗೆ ಕಥಾನುಷ್ಠಾನ ಹೇಳಬೇಕಾದ್ರೆ ಕೊನೆಯ ಭಾಗವನ್ನ ನಿಲ್ಲಿಸ್ಬಿಟ್ಟೆ ನಾನು. ಯಾಕೆಂದ್ರೆ ಸಮಯದ ಅಭಾವ ಇತ್ತು ಅಂತ ಹೇಳಿ. ಆ ಕೊನೆಯ ಭಾಗ ಯಾವಾಗ ವಿಷ್ಣು ತನ್ನ ಶಿರವನ್ನ ಛೇದನೆ ಮಾಡ್ತಾರೋ
ಅಲ್ಲೇನಾಗತ್ತೆ, ರಾಹು ಮತ್ತೆ ಕೇತುವಿಗೆ ಒಂದು ಜನನ ಆಗತ್ತೆ, ಆದರೆ ಅವರಿಗೆ ದೇಹ ಇಲ್ಲ. ಆದರೆ ಚಂದ್ರ ಮತ್ತೆ ಸೂರ್ಯ ಹೇಳಿರ್ತಾರೆ ಅನ್ನೋ ಒಂದು ಕೋಪ ಇರುತ್ತಲ್ಲ, ಆ ಸಮಯದಲ್ಲಿ ಏನಾಗುತ್ತೆ, ಇವರು ರಾಹು ಮತ್ತೆ ಕೇತು ಕೋಪಗೊಂಡು ಚಂದ್ರ ಮತ್ತೆ ಸೂರ್ಯನನ್ನ ನುಂಗಕ್ಕೆ ಹೋಗ್ತಾರೆ. ಯಾವಾಗ ಚಂದ್ರನನ್ನ ನುಂಗುವಂತ ಪರಿಸ್ಥಿತಿ ಬರುತ್ತೋ ಆಗ ಚಂದ್ರಗ್ರಹಣ ಎದುರಾಗತ್ತೆ. ಸೂರ್ಯನನ್ನ ನುಂಗುವ ಪರಿಸ್ಥಿತಿ ಬರುತ್ತೋ ಅದು ಸೂರ್ಯಗ್ರಹಣ. ಹಾಗಾಗಿ ಇವರು ಛಾಯಾಗ್ರಹಗಳಾಗಿರೋದ್ರಿಂದ ಅವರನ್ನ ಶಾಡೋ ಪ್ಲಾನೆಟ್ಸ್ ಅಂತ ನಾವು ಹೇಳ್ತೀವಿ. ಆ ಶಾಡೋ, ಆ ಒಂದು ನೆರಳೆ ಗ್ರಹಣ ಅಂತ ನಾವು ಆಚರಣೆಯನ್ನು ಮಾಡ್ತೀವಿ. ಹಾಗಾಗಿ ಇವರು ನಮ್ಮ ಮನಸ್ಸಿನ ಒಂದು ಸ್ಥಿತ್ವ ಮತ್ತು ನಮ್ಮ ಮನಸ್ಸಿನ ಒಂದು ಹತೋಟಿ ಮತ್ತು ನಮ್ಮ ಮನಸ್ಸಿನ ಒಂದು ಆಲೋಚನೆಗಳು, ಕಾಮ, ಕ್ರೋಧ, ಮೋಹ, ಮದ, ಮತ್ಸರ, ಭ್ರಮೆ, ಇದೆಲ್ಲವನ್ನೂ ಕೂಡ ಆ ಕ್ಷಣ ನಾವು ದೇವಿಯ ಪ್ರಾರ್ಥನೆ ಜೊತೆ ರಾಹುವಿನ ಆರಾಧನೆಯನ್ನು ಮಾಡೋದ್ರಿಂದ ದೂರ ಆಗ್ತಕ್ಕಂಥದ್ದು ಇರುತ್ತೆ. ಇನ್ನು 9ನೇ ದಿನ ಕೇತು ಗ್ರಹ. ಕೇತು ಅಂತಂದ್ರೆ ಮೋಕ್ಷ ಮತ್ತು ವೈರಾಗ್ಯ. ಕೇತು ಗ್ರಹ ಮೋಕ್ಷ ಮತ್ತು ವೈರಾಗ್ಯ. ಇವತ್ತಿನ ದಿವಸ ವಯಸ್ಸಾಗಿರ್ತಕ್ಕಂಥ ಹಿರಿಯರು ಒಂದು ಮಾತು ಹೇಳ್ತಾರೆ, ಅಪ್ಪ ಒಂದು ಕೆಲಸ ಮಾಡು, ನಿನ್ನ ಒಂದು ಆಚಾರ ವಿಚಾರಗಳನ್ನೆಲ್ಲವನ್ನು ಕೂಡ ನೋಡ್ಕೊ. ನಿಮ್ಮೆಲ್ಲರನ್ನು ಕೂಡ ನಾನು ದಡ ದಾಟಿಸಿದ್ದೇನೆ, ನನಗೆ ವಯಸ್ಸಾಯಿತು, ನಾನು ಕಾಶಿ ಕಡೆ ಹೋಗ್ತೀನಿ, ಭಗವಂತನಲ್ಲಿ ನಾನು ಮೋಕ್ಷ ಕೇಳ್ಕೊಳ್ತೀನಿ, ನನಗಷ್ಟು ಸಾಕು, ನನಗಿನ್ನೇನು ಬೇಡ ಅಂತ ಹೇಳ್ತಾ ಇರ್ತಾರೆ. ಮೋಕ್ಷ ಅಂತಂದರೆ ಅಷ್ಟೇ. ಇಷ್ಟು ದಿವಸ ನಾನು ಮಾಡಿರ್ತಕ್ಕಂಥ ಕೆಲಸ, ನಾನು ನವರಾತ್ರಿಯ ದಿನ ಮಾಡಿರ್ತಕ್ಕಂಥ ಈ ಒಂದು ವ್ರತ, ಇದೆಲ್ಲದಕ್ಕೂ ಕೂಡ ನನ್ನ ತಪ್ಪು ಒಪ್ಪು ಸರಿ ಒಪ್ಪು ಏನೇ ಇದ್ರೂ ಕೂಡ ಎಲ್ಲವನ್ನೂ ಕೂಡ ಹೊಟ್ಟೆಗೆ ಹಾಕ್ಕೊಂಡು, ಭಗವಂತ ನಿನ್ನ ಅನುಗ್ರಹ ನನಗೆ ಬೇಕು, ರಾಹುಗ್ರಹದ ಒಂದು ಅನುಗ್ರಹ ನನಗೆ ಬೇಕು, ಕೇತುಗ್ರಹದ ಒಂದು ಅನುಗ್ರಹ ನಮಗೆ ಬರೋದ್ರಿಂದ ಒಂದು ಮೋಕ್ಷ ಸಿಗುತ್ತೆ ಮತ್ತು ವೈರಾಗ್ಯ ದೂರ ಆಗುತ್ತೆ. ವೈರಾಗ್ಯ ಅಂತಂದ್ರೆ ಏನು? ಎಲ್ಲವನ್ನೂ ಕೂಡ ತ್ಯಾಗ ಮಾಡುವಂಥದ್ದು, ಎಲ್ಲವನ್ನೂ ಕೂಡ ತ್ಯಜಿಸ್ತಕ್ಕಂಥದ್ದು. ವೈರಾಗ್ಯ ಅಂತಂದಿದ ತಕ್ಷಣ ನಮಗೆ ಮೊದಲು ಒಂದು ವಿಚಾರ ಮನಸ್ಸಿಗೆ ಬರುತ್ತೆ, ಸನ್ಯಾಸತ್ವ. ವೈರಾಗ್ಯ, ಕಾಮ, ಕ್ರೋಧ, ಮೋಹ, ಮದ, ಮತ್ಸರ, ಅಡಿಷಡ್ವರ್ಗಗಳೆಲ್ಲವನ್ನೂ ಕೂಡ ತ್ಯಾಗವನ್ನು ಮಾಡತಕ್ಕಂಥದ್ದು. ಪ್ರಪಂಚದಲ್ಲಿ ಎಲ್ಲವನ್ನೂ ಕೂಡ ಮರೆತು ಭಗವಂತ ಒಬ್ಬನೇ, ಭಗವಂತ ಒಬ್ಬನೇ, ಭಗವಂತ ಒಬ್ಬನೇ ಎಂಬತಕ್ಕಂಥ ಒಂದು ವೈರಾಗ್ಯ ಬರುತ್ತೆ. ವೈರಾಗ್ಯ ಅಂತಂದರೆ ಬರೀ ಅದೊಂದೇ ವಿಚಾರದಲ್ಲ, ಒಂದು ಮದುವೆ ವಿಚಾರದಲ್ಲಾಗಿರ್ಬೋದು, ಇಲ್ಲಾಂದ್ರೆ ತಿಂಡಿ ತಿನಿಸಿನ ವಿಚಾರದಲ್ಲಾಗಿರ್ಬೋದು, ಇದೆಲ್ಲದರ ವಿಚಾರದಲ್ಲೂ ಲೌಕಿಕ ಜೀವನದಲ್ಲಿ ವೈರಾಗ್ಯ ದೂರ ಆಗುತ್ತೆ. ವೈರಾಗ್ಯ ಎಂಬತಕ್ಕಂಥದ್ದು ದೂರ ಆಗುತ್ತೆ. ಈ ಒಂದು ಲೌಕಿಕ ಜೀವನದಲ್ಲಿ ನಮ್ಮ ಪಾತ್ರ ಎಂಬತಕ್ಕಂಥದ್ದು ಏನಿದೆ, ಮನುಷ್ಯನ ಪಾತ್ರವನ್ನ ಸರಿಸಮ ಪ್ರಮಾಣವಾಗಿ ನಿಭಾಯಿಸ್ತಕ್ಕಂಥ ಒಂದು ಶಕ್ತಿ ಸಿಗುತ್ತೆ. ಇದು ಈ ನವರಾತ್ರಿಯ ಮೂಲವಾಗಿರ್ತಕ್ಕಂಥ ವಿಚಾರ. ಎಷ್ಟೋ ಜನ ಏನ್ ಮಾಡ್ತಾರೆ, ನವರಾತ್ರಿ ಅಂದ್ರೆ ಬರೀ 9 ದಿನ ದೇವಿಯನ್ನ ಆರಾಧನೆಯನ್ನು ಮಾಡ್ತಕ್ಕಂಥದ್ದು, ಆರಾಧನೆಯಲ್ಲಿ ದೇವಿಗೆ ವಿಶೇಷವಾಗಿರ್ತಕ್ಕಂಥ ಅಲಂಕಾರಗಳನ್ನು ಸಲ್ಲಿಸ್ತಕ್ಕಂಥದ್ದು, ದೇವಸ್ಥಾನಗಳಿಗೆ ಹೋಗಿ ಬರ್ತಕ್ಕಂಥದ್ದು, ಯಾರೋ ಏನೋ ಹೇಳಿದ್ರು ಅಂತ ಹೇಳಿ ಕಟ್ಟುನಿಟ್ಟಿನ ಉಪವಾಸವನ್ನ ಮಾಡ್ತಕ್ಕಂಥದ್ದು, ಗ್ಯಾಸ್ಟ್ರಿಕ್ ಜಾಸ್ತಿ ಆಗುತ್ತೆ, ಆರೋಗ್ಯ ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ಆದ್ರೆ ಮೂಲತಃ ನವರಾತ್ರಿ ಇದು. ಓಕೆ ಗುರುಗಳೇ, ಇನ್ನು ಇವತ್ತು ನವರಾತ್ರಿ ಮೊದಲನೇ ದಿನ ಶೈಲಪುತ್ರಿ. ಶೈಲಪುತ್ರಿಯನ್ನ ನಾವು ಹೇಗೆ ಪೂಜೆ ಮಾಡಬೇಕು? ನವರಾತ್ರಿಯಲ್ಲಿ ನಮ್ಮ ಬಣ್ಣಗಳಿಗೆ ಬಹಳ ಒಂದು ವಿಶೇಷವಾದ ಮಹತ್ವ ಇದೆ. ಹಾಗಾಗಿ ಕೇಳಿರುವ ಪ್ರಶ್ನೆ ಬಹಳ ಚೆನ್ನಾಗಿದೆ. ಶೈಲಪುತ್ರಿನ ಹೇಗೆ ಆರಾಧನೆ ಮಾಡಬೇಕು, ಹಾಗೆ ಇವತ್ತು ಯಾವ ಒಂದು ಬಣ್ಣವನ್ನ ಹೆಣ್ಮಕ್ಳು ಧರಿಸಬೇಕು ಅಂತ, ಅಂದ್ರೆ ಧರಿಸಿದ್ರೆ ಶುಭ, ಹಾಗೆ ಶೈಲಪುತ್ರಿಗೆ ಯಾವ ಒಂದು ನೈವೇದ್ಯವನ್ನ ಇಟ್ಟು ಪೂಜೆ ಮಾಡಿದ್ರೆ ಸಂತೃಪ್ತಿ ಆಗ್ತಾಳೆ ಮಾತೆ ಅಂತ. ಖಂಡಿತ. ಶೈಲಪುತ್ರಿ, ನಾನು ಕಾರ್ಯಕ್ರಮದ ಪ್ರಾರಂಭದ ಹಂತದಲ್ಲಿ ಹೇಳಿದೆ, ಈ ನವರಾತ್ರಿಯ 9 ದಿನಗಳು ಕೂಡ ಒಂದು ಹೆಣ್ಣು ಮಗುವಿನ ಜನನದಿಂದ ಆಕೆಯ ಜವಾಬ್ದಾರಿಗಳೆಲ್ಲವನ್ನೂ ಕೂಡ ಒಂದು ವಿಶೇಷವಾಗಿರ್ತಕ್ಕಂಥ ರೀತಿ ಮಾಹಿತಿಯನ್ನು ನಮಗೆ ಸೂಚಿಸುತ್ತೆ ಅಂತ ಹೇಳಿ. ಶೈಲಪುತ್ರಿ, ಹಿಮವಂತನ ಪುತ್ರಿ, ತಾಯಿ ಸತೀದೇವಿ ಎಲ್ಲೋ ಒಂದು ಕಡೆ ಆಮಂತ್ರಣವಿಲ್ಲದಿರುವಂಥ ಜಾಗಕ್ಕೆ ಹೋಗಿ ತಾಳ್ಮೆಯನ್ನ ಕಳೆದುಕೊಂಡು ತನ್ನ ಗಂಡನಿಗಾಗಿರ್ತಕ್ಕಂಥ ಒಂದು ಅವಮಾನವನ್ನು ಸಹಿಸಲಾಗದೆ ಆ ತಾಯಿ ನೋವಿನಿಂದ ಯಜ್ಞಕುಂಡಕ್ಕೆ ಆಹುತಿ ಆಗೋಗ್ತಾಳೆ. ಆ ಸಮಯದಲ್ಲಿ ಮತ್ತೊಂದು ಜನನ ಆಗಬೇಕಲ್ವ, ಮತ್ತೊಂದು ಶಕ್ತಿಯ ಜನನ ಆಗಬೇಕಲ್ವ. ಆ ಪ್ರಾರಂಭದ ಜನನದ ಮೊದಲನೇ ಅವತಾರವೇ ತಾಯಿ ಶೈಲಪುತ್ರಿ. ಆ ಶೈಲಪುತ್ರಿಯ ವಿಶೇಷವಾಗಿರ್ತಕ್ಕಂಥ ಜನನ ಈ ರೀತಿಯಾಗಿ ಪ್ರಾರಂಭ ಆಗುತ್ತೆ. ಆಕೆಯ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ವರ್ಣ ಬಂದು ಹಳದಿ ವರ್ಣ, ಯೆಲ್ಲೋ ಕಲರ್, ಹಳದಿ ವರ್ಣ ಆಗಿದೆ. ಆಕೆಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಪ್ರಸಾದದ ನೈವೇದ್ಯ ಅಂತಂದ್ರೆ ತುಪ್ಪದಿಂದ ಮಾಡಿರ್ತಕ್ಕಂಥ ಸಿಹಿ ಖಾದ್ಯಗಳು, ತುಪ್ಪದಿಂದ ಮಾಡಿರ್ತಕ್ಕಂಥ ಲಡ್ಡು ಆಗಿರ್ಬೋದು, ಹೋಳಿಗೆ ಆಗಿರ್ಬೋದು, ಪಾಯಸ ಆಗಿರ್ಬೋದು. ಇದನ್ನ ತಾಯಿ ಶೈಲಪುತ್ರಿಗೆ ನೈವೇದ್ಯವನ್ನು ಮಾಡಿ ಹಳದಿ ವರ್ಣದಲ್ಲಿರ್ತಕ್ಕಂಥ ವಸ್ತ್ರ, ಇವತ್ತು ಈ ಒಂದು ನವರಾತ್ರಿನಲ್ಲಿ ಎಷ್ಟೋ ಜನ ಇದನ್ನು ಕೂಡ ಪಾಲಿಸ್ತಾರೆ. ನವರಾತ್ರಿ ದಿನ ಅವತ್ತಿನ ದಿನಕ್ಕೆ ಸಂಬಂಧಪಟ್ಟಿರತಕ್ಕಂಥ ವರ್ಣದ ಒಂದು ವಸ್ತ್ರವನ್ನು ಧರಿಸ್ತಕ್ಕಂಥದ್ದಾಗ್ಲಿ, ಇದೆಲ್ಲವನ್ನು ಕೂಡ ಮಾಡ್ತಾರೆ. ಹಾಗಾಗಿ ಇವತ್ತು ತಾವು ಮಾಡಬೇಕಾಗಿರ್ತಕ್ಕಂಥ ಒಂದು ಕೆಲಸ ಏನಪ್ಪಾ ಅಂತಂದ್ರೆ, ಶೈಲಪುತ್ರಿ ಜೊತೆಗೆ ಇವತ್ತಿನ ದಿವಸ ಮೊದಲನೇ ಗ್ರಹ ಚಂದ್ರ ಪರಮಾತ್ಮ ಆಗಿರೋದ್ರಿಂದ ಹಳದಿ ವರ್ಣದ ವಸ್ತ್ರದಲ್ಲಿ
ಒಂದು ಹಿಡಿ ಅಕ್ಕಿಯನ್ನು ತಾವು ಅದರೊಳಗಡೆ ಹಾಕಿ ಭಗವತಿಯ ಮುಂದೆ ಇಟ್ಟು ತಾಯಿ ಶೈಲಪುತ್ರಿಯ ಆರಾಧನೆಯನ್ನು ಮಾಡಿ ತಾಯಿ ನವದುರ್ಗೆಯರ ಸ್ತೋತ್ರವನ್ನು ಕೇಳ್ತಕ್ಕಂಥದ್ದು, ಜೊತೆಗೆ ದುರ್ಗಾ ಸೂಕ್ತದ ಒಂದು ಶ್ರವಣವನ್ನು ಮಾಡ್ತಕ್ಕಂಥದ್ದು, ಮತ್ತು ಬಹಳ ವಿಶೇಷವಾಗಿ ಐಗಿರಿ ನಂದಿನಿ ಆ ಒಂದು ಹಾಡಿದೆಯಲ್ಲ, ಆ ಒಂದು ಸ್ತೋತ್ರ ಇದೆಯಲ್ಲ, ಅದು ಬಹಳ ವಿಶೇಷವಾಗಿದೆ. ಆ ಒಂದು ಸ್ತೋತ್ರವನ್ನು ಕೇಳತಕ್ಕಂಥದ್ದು, ಇದರ ಜೊತೆಗೆ ನಾನೇ ತಿಳಿಸಿರ್ತಕ್ಕಂಥ ಈ ಒಂದು ತುಪ್ಪದಿಂದ ಮಾಡಿರ್ತಕ್ಕಂಥ ಸಿಹಿ ಖಾದ್ಯಗಳನ್ನು ದೇವಿಗೆ ನೈವೇದ್ಯದ ರೀತಿಯಲ್ಲಿ ಸಮರ್ಪಣೆಯನ್ನು ಮಾಡಿ, ಯಾರಾದರೂ ಸಣ್ಣ ಮಕ್ಕಳು ಕನ್ಯಾ ಮುತ್ತೈದೆ ಯಾರಾದರೂ ಇದ್ದರೆ ಅವರನ್ನು ಮನೆಗೆ ಕರೆಸಿ ಅವರಿಗೆ ತೃಪ್ತಿಯಾಗೋ ರೀತಿ ಒಂದು ಚೂರು ಅರಿಶಿನ, ಕುಂಕುಮ ಮತ್ತೆ ಸುಮಂಗಲಿ ದ್ರವ್ಯಗಳಾಗಿರ್ಬೋದು, ಇಲ್ಲ ಅಂದ್ರೆ ಏನಾದರೂ ತಿಂಡಿ ತಿನಿಸಾಗಿರ್ಬೋದು, ದೇವರ ಮುಂದೆ ಇಟ್ಟಿರ್ತಕ್ಕಂಥ ನೈವೇದ್ಯ ಆದ್ರೂ ಕೂಡ ಪರವಾಗಿಲ್ಲ. ಇಲ್ಲಿ ನೋಡಿ, ಯಾರು ನನ್ನನ್ನು ಅಪಾರ್ಥ ಮಾಡ್ಕೊಳ್ಬೇಡಿ. ಗುರುಗಳೇ, ನೀವೇನೋ ಹೇಳ್ತೀರಿ, ಕನ್ಯಾ ಮುತ್ತೈದೆಯರನ್ನ ಕರೆಸಿ ಅರ್ಶನ ಕುಂಕುಮ ಕೊಡಿ, ಆಮೇಲೆ ಸುಮಂಗಲಿ ದ್ರವ್ಯಗಳನ್ನ ಕೊಡಿ. ನಾನು ಬಡವ ಗುರುಗಳೇ, ಎಲ್ಲಿಂದ ತರಲಿ? ಭಗವಂತ ಭಗವತಿ ನಿಮ್ಮ ಆಡಂಬರದ ಪೂಜಾನುಷ್ಠಾನಕ್ಕೆ ಅವರು ಮನಸ್ಸೋಲ್ತಕ್ಕಂಥದ್ದಲ್ಲ. ನೀವು ನಿಮ್ಮ ಶಕ್ತಿಯಾನುಸಾರ ತೃಪ್ತಿಯಿಂದ ಅವರನ್ನು ಮನೆಗೆ ಕರೆದು ಅರ್ಶನ ಕುಂಕುಮ ಇಟ್ಟು ತಾವು ನೈವೇದ್ಯಕ್ಕೆ ಇಟ್ಟಿರ್ತಕ್ಕಂಥ ಪ್ರಸಾದವನ್ನು ಅವರಿಗೆ ಕೊಟ್ಟರು ಕೂಡ ತಾಯಿ ತೃಪ್ತಳಾಗ್ತಾಳೆ. ಇದಂತೂ ನಾನು ತಿಳಿಸ್ತಾ ಇದ್ದೇನೆ. ಇದು ಮೊದಲನೇ ದಿನದ ಒಂದು ಆಚರಣೆ. ಈ ರೀತಿಯಾಗಿರ್ತಕ್ಕಂಥದ್ದು ಇರುತ್ತೆ. ಓಕೆ ಗುರುಗಳೇ, ಇಷ್ಟು ಹೊತ್ತು ಕಾರ್ಯಕ್ರಮದಲ್ಲಿ ನಮ್ಮ ನವರಾತ್ರಿ ಆಚರಣೆ ಹೇಗೆ ಮಾಡಬೇಕು, ನವರಾತ್ರಿಯ ಮಹತ್ವ ಏನು, ಹಾಗೆ ಇವತ್ತು ಯಾವ ದೇವಿಯನ್ನು ಪೂಜಿಸಬೇಕು, ಹೇಗೆ ಪೂಜಿಸಬೇಕು, ಇದೆಲ್ಲವನ್ನು ಸಂಪೂರ್ಣವಾಗಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದ. ಬಹಳ ಸಂತೋಷ. ನವರಾತ್ರಿಯ ಬಗ್ಗೆ, ನವರಾತ್ರಿಯ ವಿಚಾರವಾಗಿ ಮತ್ತಷ್ಟು ವಿಚಾರಗಳು, ಸಾಕಷ್ಟು ವಿಚಾರಗಳು ಇದರಲ್ಲಿ ಅವಲಂಬಿತವಾಗಿರ್ತಕ್ಕಂಥದ್ದು ಇರುತ್ತೆ. ಪ್ರತಿ ದಿನವೂ ಕೂಡ ನಿಮಗೆ ನವರಾತ್ರಿಯ 9 ದಿನವೂ ಕೂಡ ಯಾವೆಲ್ಲ ರೀತಿ ಪೂಜಾನುಷ್ಠಾನವನ್ನು ಆಚರಣೆಯನ್ನು ಮಾಡಬೇಕು, ಯಾವ ಗ್ರಹದ ಆಚರಣೆಯನ್ನು ಮಾಡೋದ್ರಿಂದ ಏನೇನೆಲ್ಲ ವಿಚಾರ ಇದೆ ಅನ್ನೋದೆಲ್ಲವನ್ನು ಕೂಡ ಮತ್ತಿಷ್ಟು ಸವಿಸ್ತಾರವಾಗಿ ನಾನು ತಮಗೆ ಕೂಡ ತಿಳಿಸ್ಕೊಡ್ತೀನಿ. ಇವತ್ತಿನ ಈ ಒಂದು ಶೈಲಪುತ್ರಿ ದೇವಿಯ ಸಂಪೂರ್ಣ ಕೃಪಾಶೀರ್ವಾದ ಸದಾಕಾಲ ನಿಮ್ಮೆಲ್ಲರ ಮೇಲೂ ಇರಲಿ, ತಮ್ಮ ಮೇಲೂ ಇರಲಿ, ನನ್ನ ಮೇಲೂ ಇರಲಿ. ನಮ್ಮ ಗ್ಯಾರಂಟಿ ನ್ಯೂಸ್ನ ಸಮಸ್ತ ಸಿಬ್ಬಂದಿ ವರ್ಗ ತಮಗೆ ಮತ್ತು ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರಿಗೂ ಕೂಡ ಇರಲಿ ಅಂತ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಮತ್ತೊಮ್ಮೆ ಮಗದೊಮ್ಮೆ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಒಳ್ಳೆದಾಗಲಿ, ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ನವರಾತ್ರಿ ನವದುರ್ಗೆಯರು ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.